ಇದೇನು ಕೊಳೆ ಅಂತದಲ್ಲ ಕೆಡೋಂಥದ್ದಲ್ಲ, ಹಂಗೆ ಇರ್ತದೆ. ಒಂದು ವಾರ ಇಡ್ಬೋದು ನೀವು ಏನಿಲ್ಲದೇ. ಸರ್ ಈಗ ನೀವು ಹೇಳಿದ್ರೆ ಅಜ್ಜ ಅಮ್ಮ ಈಗ ನೀವು ಈ ಕೃಷಿ ಮಾಡ್ತೀರಿ, ಹೆಂಗೆ ಅನ್ಸುತ್ತೆ ಸರ್ ಈ ಕೃಷಿ ರೀ? ಈ ಕೃಷಿಯಲ್ಲಿ ಖುಷಿ ಇದೆ ರೀ, ಆದರೆ ಶ್ರಮ ಬೇಕು. ಶ್ರಮ ಇಲ್ಲಿ ಬಂಡವಾಳ ಏನಂದ್ರೆ ಶ್ರಮನೇ ಬಂಡವಾಳ. ನಾವು ಎಷ್ಟು ಶ್ರಮ ಹಾಕ್ತೀವಿ ಅಷ್ಟು ಲಾಭ ಐತಿ. ಶ್ರಮ ನಾವು ಲಾಭ ತಿಂಗಳಿಗೆ ಕಡಿಮೆ ಅಂದ್ರೆ ಒಂದು 10,000 to 15,000 ಇನ್ಕಮ್ ಇದೆ. ಇದು 15 ಗುಂಟೆ ಅದಲ್ಲ ಸರ್? ಹೌದು. ನೀವು ಇಲ್ಲ 30 ಬ್ಯಾಗಿಗೆ 300 ರೂಪಾಯಿದಂಗೆ ಲೆಕ್ಕ ಹಾಕಿರಿ ವಾರದಲ್ಲಿ. 30 ಬ್ಯಾಗಿಗೆ 300, ಮತ್ತು 9,000 ಒಂದು ವಾರಕ್ಕೆ. ತಿಂಗಳಿಗೆ 9 32,000 ಆಗುತ್ತೆ ಸರ್ ಒಂದು ತಿಂಗಳಿಗೆ. ಸರ್ಕಾರಿ ನೌಕರ ಸಂಬಳ ತೆಗಿಬೋದಿದ್ರೊಳಗೆ ಜಾಣತನದಿಂದ ಬೆಳೆದಿದ್ದೆ ಆದ್ರಿ. ಈ ಬೀಜ ನೀವು ಒಂದು ಮನೆಯಲ್ಲಿ ಒಂದು ಬಕೆಟಲ್ಲೋ ಒಂದು ಮಣ್ಣೆಲ್ಲ ಹಾಕಿ ಬೆಳೆಸಿದರೆ ಸುಮಾರು ಒಂದೇ ಒಂದು ಬೀಜ ನಿಮಗೆ ಮನೆಗೆ 25 to 30 ಕಾಯಿಗಳನ್ನು ಕೊಡುತ್ತೆ ನಿಮ್ಮ ಮನೇಲಿ ಬೆಳ್ಕೊಂಡ್ರೆ. ನಾವು ಇಳುವರಿ ಜಾಸ್ತಿ ಬರೋ ಕಾರಣಕ್ಕಿಂತ ಈ ಕಟ್ಟಿಗೆ ಮತ್ತು ಅಂದ್ರ ಜೋಡಿಸುವ ವ್ಯವಸ್ಥೆ ಸಲುವಾಗಿ ಕಡಿಮೆ ಏರಿಯಾದಲ್ಲಿ ಜಾಸ್ತಿ ಬೆಳೆ ಬೆಳೆದಂಗೆ ಈ ಸುಮಾರು ಈ ಒಂದು 20 ವರ್ಷದಿಂದ ನಾವು ಬೆಳೀತಾ ಇದೀವಿ ಇದನ್ನ. 20 ವರ್ಷದಿಂದ? ಹೌದು, 20 ವರ್ಷದಿಂದ ಬೆಳೀತಾ ಇದೀವಿ. ಪ್ರತಿ ವರ್ಷ ನಮ್ಮ ಹೊಲದಲ್ಲಿ ಈ ಕ್ರಾಪ್ ಇರ್ತಾರೆ ಬೆಳಿತೀವಿ. ನಮ್ಮದೇ ಹೊಲದಲ್ಲಿ ಸಿಗ್ತಕ್ಕಂಥ ಕಟ್ಟಿಗೆಗಳನ್ನು ಬಳಸಿ ನಾವೇ ಸ್ವತಃ ಅಂದ್ರ ಹಾಕ್ಕೊಂಡು ಈ ಪ್ಲಾಸ್ಟಿಕ್ ವೈರ್ ತೊಗೊಂಡು ಮೊದಲು ಅಂದ್ರ ರೆಡಿ ಮಾಡ್ತೀವಿ. ಅಂದ್ರ ರೆಡಿ ಮಾಡಿದ ನಂತರ ಬೀಜಗಳನ್ನು ಉರ್ತೀವಿ. ಸಾಂಪ್ರದಾಯಿಕವಾಗಿ ನಾವೇ ಮನೆಯ ಬೀಜಗಳನ್ನು ಬೆಳೆಸಿ ಈ ತೋಟಗಾರಿಕೆ ಕ್ಷೇತ್ರ ಬೆಳೆಸೋದು ಕುಲಾಂತರಿ ಬೀಜ. ಇದು ಮನೆಯಿಂದ ಕಾಪಾಡ್ಕೊಂಡು ಬಂದಿರತಕ್ಕಂಥ ಬೀಜ, ಹೊರಗಿನ ತಂದಿರತಕ್ಕಂಥದ್ದಲ್ಲ. ಅಲ್ಲ ಸರ್? ಅಲ್ಲೇ ಅಲ್ಲ. ಪ್ರತಿ ಸಾಲುಗಳಲ್ಲಿ ಚೆನ್ನಾಗಿರ್ತಕ್ಕಂಥ ಕಾಯಿಗಳನ್ನು ಹಾಗೆ ಬಿಟ್ಬಿಡ್ತೀವಿ. ಅದು ಹಣ್ಣು ಆಗಿ ಬಲಿತ ನಂತರ ಬೀಜ ಅದರೊಳಗೆ ಹಾಕ್ತೇವೆ. ಒಂದು ಕಾಯಲ್ಲಿ ಸುಮಾರು 20 to 30 ಬೀಜಗಳಿರ್ತಾವೆ. ಅದನ್ನ ಹಂಗೆ ಬಿಡ್ತೀವಿ. ಬಿಟ್ಟು ಪೂರ ಸಂಪೂರ್ಣ ಹಣ್ಣು ಆದ ನಂತರ ಅದಕ್ಕೆ ತಾನೇ ಕಾಯಿ ಬೀಜಗಳು ಕೆಳಗಡೆ ಬೀಳ್ತಾವೆ. ಆ ಬೀಜಗಳನ್ನು ತಗೊಂಡು ಒಂದು ಮಡಿಕೆಯಲ್ಲಿ ಹಾಕಿ ನಮ್ಮ ಮನೆಯಲ್ಲಿ ಸಂಗ್ರಹ ಮಾಡಿ ಇಟ್ಕೊಂತೀವಿ. ನೆಕ್ಸ್ಟ್ 25 to 30 ಕಾಯಿ ಹಿಡಿತೇವೆ. 2 ಡಜನ್ ಲೆಕ್ಕ ಕ್ಯಾರಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗಲ್ಲಿ ತುಂಬ್ತೀವಿ. ಆ ಒಂದು ಕ್ಯಾರಿ ಬ್ಯಾಗಿ ಸುಮಾರು 250 to 300 ರೂಪಾಯಿ ಮಾರ್ತೀವಿ ಮಾರ್ಕೆಟಲ್ಲಿ. ಬೇಡಿಕೆ ತಕ್ಕಂತೆ ನಾವು ವಾರದ ತುಂಬಿ ಕಳಿಸ್ತೀವಿ. ವಾರದಲ್ಲಿ 2 ಬಾರಿ ಕಳಿಸ್ತೀವಿ. ವಾರದಲ್ಲಿ 2 ಬಾರಿ ಕಳಿಸ್ತೀವಿ. ಎಲ್ಲಿ ಕಳಿಸ್ತೀರಿ? ಗದಗ, ಹುಬ್ಬಳ್ಳಿ ಮಾರ್ಕೆಟಿಗೆ ಕಳಿಸ್ತೀವಿ ನಾವು. ಅವರೇ ಬಂದು ಹೊಲಕ್ಕೆ ಬಂದು ಅವರೇ ಹಾಕೊಂಡು ಹೋಗ್ತಾರೆ. ನಾವು ಯಾರು ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಕೂಡ ಇಲ್ಲ. ಸರ್ ಇದು ಎದಕ್ಕೆ ಬರ್ಬೋದು ಊಟಕ್ಕೆ? ಇದು ಔಷಧಿಯ ಗುಣ ಜಾಸ್ತಿ ಇದೆ. ಮಧುಮೇಹ ಇರತಕ್ಕಂಥವ್ರು ಇನ್ನು ಜಾಸ್ತಿ ಶುಗರ್ ಪೇಷಂಟಿಗೆ ಸರ್. ಅದಕ್ಕೆ ಆಮೇಲೆ ಬಜೆಯಲ್ಲಿ ಆಮೇಲೆ ಇದರಿಂದ ಏನಂತಾರೆ ಅದು ಸಾಂಬಾರ್ ಟೈಪ್ ಮಾಡಿ ಜ್ಯೂಸ್ ಟೈಪ್ ಮಾಡ್ತಾರೆ. ಅದನ್ನು ಜ್ಯೂಸನ್ನು ಮಾಡ್ತಾರೆ? ಹೌದು ಸರ್, ಹೌದು. ಇದು ಎಲ್ಲದರಲ್ಲಿ ಕಾಂಬಿನೇಷನ್ ಆಗುತ್ತೆ. ಯಾವುದ್ರ ಸಾಂಬಾರಿಗೆ, ಪಲ್ಯಕ್ಕೆ, ನೀವು ಸ್ವೀಟ್ ಜೊತೆಗೆ, ಆಮೇಲೆ ಬೇಕ್ರಿಗಳಲ್ಲಿ ಕೇಕ್ಗಳ ಮೇಲೆ ಬಳಸ್ತಾರೆ. ಆಮೇಲೆ ಇದು ಸರ್ ಗೋಬಿ ಮಂಚೂರಿ ಮೇಲೆ ಕಟಾವ್ ಮಾಡಿ ಹಾಕ್ತಾರೆ. ಅದನ್ನು ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಸಲಾಡ್ಗಳಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಬಳಸ್ತಾರೆ. ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇದಕ್ಕೆ ತುಂಬ ಬೇಡಿಕೆ ಐತಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮದು ರೈತರ ಚಾನಲು, ರೈತರಿಗೆ ವಿಶೇಷ ವಿಡಿಯೋ ಕೊಡ್ತೀನಿ ಅಂತಲ್ಲ, ಅಂಥ ಅದ್ಭುತನ ವಿಡಿಯೋ ಅಂತಲೇ ಹೇಳ್ಬೋದು. ಇವತ್ತು ಕೃಷಿ ಯಾವ ಥರ ಅಂದ್ರೆ ನಾವು ಹಳೆ ಪದ್ಧತಿಗೆ ಹೋಗಲೇಬೇಕಾದ ಪರಿಸ್ಥಿತಿ. ಒಂದೊಂದು ಸರಿ ಹೊಸದನ್ನು ನಾವು ಅಳವಡಿಸ್ಕೊಂತ ಹಳೆ ಪದ್ಧತಿ ನಾವು ಮಾಡ್ಕೊತ ಹೋದಾಗ ನಮಗೆ ಆರ್ಥಿಕವಾಗಿ ಒಂದಿಷ್ಟು ಸದೃಢ ಆಗ್ತೀವಿ ಅನ್ನೋದು ಒಂದು ಇದು. ಏನಂದ್ರೆ ಇದು ಅಜ್ಜ ಅಪ್ಪ ಮುತ್ತಜ್ಜ ಅವ್ರ ಕಾಲದ ಒಂದು ಬೀಜ ಇವತ್ತು ಮಾರ್ಕೆಟ್ನಲ್ಲಿ ಒಂದು ಒಳ್ಳೆಯ ಹೆಸರು ಮಾಡುತ್ತೆ. ಅದು ಕಲ್ಪಡ್ಲಿಕ್ಕೆ ಅದನ್ನ ಯಾವ ಥರ ಬೆಳಿತಾರ ಏನು ಅಂತ ಇಲ್ಲಿ ನಮ್ಮ ಜೊತೆಗೆ ಯುವ ರೈತರದಾರ, ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ಕಾರ, ನಾವು ಮಾಂತೇಶ್ ಭೀಮನಗೌಡ ಅಂತೇಳಿ. ಮೂಲತಃ ಕೃಷಿ ಕುಟುಂಬ. ಇವಾಗ ನಾವು ವಕಾಲತ್ ಮಾಡ್ತೀವಿ, ವಕೀಲ ವೃತ್ತಿಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ವಿ. ನಮ್ಮದು ಮೊದಲು ಅವಿಭಕ್ತ ಕುಟುಂಬ. ಈ ಪಡವಲಕಾಯಿ ಬೀಜವನ್ನು ನಮ್ಮ ಇಂದ್ರಗೌಡ ಭೀಮಗೌಡ ಅಂತಕ್ಕಂಥ ನಮ್ಮ ದೊಡ್ಡಪ್ಪರು ನಮಗೆ ಪರಿಚಯ ಮಾಡಿಸಿದ್ರು. ಈ ಸುಮಾರು ಈ ಒಂದು 20 ವರ್ಷದಿಂದ ನಾವು ಬೆಳೀತಾ ಇದೀವಿ ಇದನ್ನ. 20 ವರ್ಷದಿಂದ? ಹೌದು, 20 ವರ್ಷದಿಂದ ಬೆಳೀತಾ ಇದೀವಿ. ಪ್ರತಿ ವರ್ಷ ನಮ್ಮ ಹೊಲದಲ್ಲಿ ಈ ಕ್ರಾಪ್ ಇರ್ತಾರೆ. ಪ್ರತಿ ವರ್ಷನೇ ಇರುತ್ತೆ ಸರ್? ಪ್ರತಿ ವರ್ಷ ಇರ್ತದೆ. ಜೂನ್ನಿಂದ ಡಿಸೆಂಬರ್ವರೆಗೆ ನಮ್ಮ ಹೊಲದಾಗ ಈ ಕಾಪ್ ಇರ್ತೈತಿ. ಜೂನಿಂದ ಡಿಸೆಂಬರ್ವರೆಗೆ ಸರ್ ಹಂತವಾಗಿ ಬೆಳಿತೀವಿ. ನಮ್ಮದೇ ಹೊಲದಲ್ಲಿ ಸಿಗ್ತಕ್ಕಂಥ ಕಟ್ಟಿಗೆಗಳನ್ನು ಬಳಸಿ ನಾವೇ ಸ್ವತಃ ಅಂದ್ರ ಹಾಕ್ಕೊಂಡು ಈ ಪ್ಲಾಸ್ಟಿಕ್ ವೈರ್ ತೊಗೊಂಡು ಮೊದಲು ಅಂದ್ರ ರೆಡಿ ಮಾಡ್ತೀವಿ. ಅಂದ್ರ ರೆಡಿ ಮಾಡಿದ ನಂತರ ಬೀಜಗಳನ್ನು ಉರ್ತೀವಿ. ಸಾಂಪ್ರದಾಯಿಕವಾಗಿ ನಾವೇ ಮನೆಯ ಬೀಜಗಳನ್ನು ಬೆಳೆಸಿ ಈ ತೋಟಗಾರಿಕೆ ಕ್ಷೇತ್ರ ಬೆಳೆಸ್ತೀವಿ. ಸರ್ ಇದು ಸಾಂಪ್ರದಾಯಿಕ ಬೆಳೆ ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಕುಲಾಂತರಿ ಬೀಜ. ಇದು ಮನೆಯಿಂದ ಕಾಪಾಡ್ಕೊಂಡು ಬಂದಿರತಕ್ಕಂಥ ಬೀಜ, ಹೊರಗಿನ ತಂದಿರತಕ್ಕಂಥದ್ದಲ್ಲ. ಅಲ್ಲ ಸರ್? ಅಲ್ಲೇ ಅಲ್ಲ. ಈ ಮೊದಲ ಬೆಳೆ ಏನು ಬೆಳಿತೀವಲ್ಲ ಅದರಲ್ಲಿ ಆರೋಗ್ಯವಾಗಿರ್ತಕ್ಕಂಥ ರೋಗ ಬಾಧೆ ಇರ್ತಕ್ಕಂಥ ಕಾಯಿಯನ್ನು ಬಿಟ್ಟುಬಿಡ್ತೀವಿ. ನಾವು ಕಟಾವು ಮಾಡೋದಿಲ್ಲ. ಪ್ರತಿ ಸಾಲುಗಳಲ್ಲಿ ಚೆನ್ನಾಗಿರ್ತಕ್ಕಂಥ ಕಾಯಿಗಳನ್ನು ಹಾಗೆ ಬಿಟ್ಬಿಡ್ತೀವಿ. ಅದು ಹಣ್ಣು ಆಗಿ ಬಲಿತ ನಂತರ ಬೀಜ ಅದರೊಳಗೆ ಹಾಕ್ತೇವೆ. ಒಂದು ಕಾಯಲ್ಲಿ ಸುಮಾರು 20 to 30 ಬೀಜಗಳಿರ್ತಾವೆ. ಅದನ್ನ ಹಂಗೆ ಬಿಡ್ತೀವಿ. ಬಿಟ್ಟು ಪೂರ ಸಂಪೂರ್ಣ ಹಣ್ಣು ಆದ ನಂತರ ಅದಕ್ಕೆ ತಾನೇ ಕಾಯಿ ಬೀಜಗಳು ಕೆಳಗಡೆ ಬೀಳ್ತಾವೆ. ಆ ಬೀಜಗಳನ್ನು ತಗೊಂಡು ಒಂದು ಮಡಿಕೆಯಲ್ಲಿ ಹಾಕಿ ನಮ್ಮ ಮನೆಯಲ್ಲಿ ಸಂಗ್ರಹ ಮಾಡಿ ಇಟ್ಕೊಂತೀವಿ ನೆಕ್ಸ್ಟ್ ಬೆಳೆಗೆ. ನೆಕ್ಸ್ಟ್? ಹೌದು.
ಬಿಸಿಲಿಗೆ ಒಣಗಿಸಿ ನೆರಳಲ್ಲಿ ನೀರಲ್ಲಿ ಚೆನ್ನಾಗಿ ತೊಳೆದು ಸಂಗ್ರಹ ಮಾಡಿ ಇಟ್ಕೊತೀವಿ. ನೆಕ್ಸ್ಟ್ ಬೆಳಗ್ಗೆ ಹುಟ್ಟಿಸ್ತೀವಿ. ಅದು ಬೀಜ ಉರಿದ ನಂತರ 17 ದಿನಕ್ಕೆ ಮೊಳಕೆ ಹೊಡಿಯುತ್ತೆ ಸರ್. 17 ದಿನ ದಪ್ಪವಾಗಿರ್ತದೆ ಅದ್ರ ಮೇಲೆ ಲೇಯರು. ನೆನೆದು 17 ದಿನಕ್ಕೆ ಮೊಳಕೆ ಹೊಡಿಯುತ್ತದೆ. 17 ದಿನಕ್ಕೆ ಮೊಳಕೆ ಹೊಡೆಯುತ್ತೆ. ಅದಕ್ಕೆ ಯಾವುದೇ ವಿಶೇಷ ಆರೈಕೆ ಏನು ಬೇಕಾಗಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸಾಕು. ಯಾವುದೇ ಸ್ಪ್ರೇ ಕ್ರಿಮಿನಾಶಕ ಯಾವುದೂ ಕೇಳಲ್ಲ. ಯಾವುದೇ ರೋಗ ಬಾಧೆ ಈ ಬೆಳೆಗಿಲ್ಲ. ಇಲ್ಲ ಸರ್. ಇಲ್ಲ ಸಂಪೂರ್ಣ ಸಾವಯವಾಗಿ ಈ ಬೆಳೆ ಬರುತ್ತೆ ಸರ್. ಇದು ಬೀಜ ನೀವು ಕೂಡಿ ಅಜ್ಜ ಮುಂದೆ ಮತ್ತೆ ಅದನ್ನ ಬೆಳೆಸ್ಕೊಂತ ಹೊಂಟ್ರಿ ಸರ್. ಬೀಜ ನಾಟಿ ಮಾಡ್ತೀರಿ ಸರ್. ಎಷ್ಟು ಎಕರೆದಲ್ಲಿ ನಾಟಿ ಮಾಡ್ತೀರಿ? ನಾವು ಇಳುವರಿ ಜಾಸ್ತಿ ಬರೋ ಕಾರಣಕ್ಕಿಂತ ಈ ಕಟ್ಟಿಗೆ ಮತ್ತು ಅಂದ್ರ ಜೋಡಿಸುವ ವ್ಯವಸ್ಥೆ ಸಲುವಾಗಿ ಕಡಿಮೆ ಏರಿಯಾದಲ್ಲಿ ಜಾಸ್ತಿ ಬೆಳೆ ಮಾಡ್ಕೊಂತೀವಿ ಸರ್. ಇದೇನು ಇಸ್ರೇಲ್ ಮಾಡೆಲ್ ಟೈಪ್ ಕಡಿಮೆ ಜಾಗದಲ್ಲಿ ಜಾಸ್ತಿ ಇಳುವರಿ ಬರೋ ಥರ ಮಾಡ್ಕೊಂತೀವಿ. ಹಾಗಾಗಿ ಸುಮಾರು ಒಂದು 15ರಿಂದ 20 ಗುಂಟೆ ಒಳಗೆ ನಾವು ಅಂದ್ರ ಹಾಕಿದ್ವಿ. ಇಡೀ ಹೊಲಕ್ಕೆ ಸರ್ 15-20 ಗುಂಟೆಕ್ಕೆ ಅಂದ್ರ ಹಾಕಿದ್ದೀವಿ. ಸಾಲಿನಿಂದ ಸಾಲಿಗೆ 6 ಫುಟ್ ಅಂತರ ಮಾಡ್ತೀವಿ. ಸಾಲಿನ ಸಾಲ 6 ಫುಟ್ ಅಂತರ ಮಾಡ್ತೀವಿ. ನಡುವೆ ಒಟ್ಟು 3 ಕಂಬಗಳು, ಮೇಲೆ ಒಂದು ಪ್ಲಾಸ್ಟಿಕ್ ವೈರ್ ಹಾಕ್ತೀವಿ. ಎಳದಕ್ಕೆ ಜಗ್ಗಿ ಲಾಸ್ಟಿಂದ ಲಾಸ್ಟಿಗೆ ಕಟ್ತೀವಿ. ಅಂದ್ರ ಟೈಪ್ ಮಾಡಿ ಇದಕ್ಕೆ ಅದು ಬಳ್ಳಿ ತಾನೇ ಹಬ್ತೈತಿ. ಎತ್ತಾಕಿದ್ರೆ ತಾನೇ ಹಬ್ತೈತಿ. ಅದರಲ್ಲಿ ಕಾಯೆಲ್ಲ ಕೆಳಗಡೆ ಏನು ಸರ್ ಕೊನೆ ಹಂತದಲ್ಲಿ 5ರಿಂದ 5.5 ಫುಟ್ ನೆಲಕ್ಕೆ ತಾಗ್ತಾವೆ. ಅಷ್ಟು ಉದ್ದದ ಕಾಯಿಗಳು ಬರ್ತಾವೆ. ಅಷ್ಟು ಉದ್ದ ಕಾಯಿ ಹೌದು. ನಿಮ್ ಬೇಕಾದ್ರೆ ಮೊಬೈಲಲ್ಲಿ ನಾ ಇಮೇಜ್ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಇರ್ಲಿ ಬಿಡಿ ಸರ್, ನೆಕ್ಸ್ಟ್ ಅದನ್ನ ಹಾಕೊಳ್ಳೋಣಂತ್ರಿ ಸರ್. ಇದೇನಂದ್ರೆ ನೀವು ಒಂದು ಕಾಯಿ ಎಷ್ಟು ಕೆಜಿ ಬರ್ಬೋದು? ನಾವಂದ್ರೆ ಅಂದಾಜು 1 ಕೆಜಿ ಮೇಲೆ ಬರ್ತದೆ. 1 ಕೆಜಿ? ಹೌದೌದು ಸರ್. ಒಂದು ಬೀಜ ಎಷ್ಟು ಕಾಯಿ ಕೊಡ್ಬೋದು? ಒಂದು ಬೀಜ ಸುಮಾರು ನಿಮಗೆ ವರ್ಷ ಪೂರ್ತಿ ಸರ್. ಅಂದ್ರೆ ನೀವು 5-6 ತಿಂಗಳವರೆಗೆ ಅದು ಮೇಂಟೈನ್ ಮಾಡಿ ವರ್ಷ ಪೂರ್ತಿನೇ ಇರ್ತೈತಿ. ಹೌದ್ರಾ? ಹೌದು, ಹೋಗೋದೇ ಅಲ್ರಿ ಇದು. ಒಳ್ಳೆ ಮತ್ತೆ ಪುನಃ ಚಿಗಿತೈತೆ ಅದು. ಇದಕ್ಕೇನು ಇದನ್ನೇ ಇಲ್ಲ? ಇಲ್ಲ. ನಾವು ಇಳುವರಿ ಜಾಸ್ತಿ ಬರೋ ಸಂಬಂಧ ಅದನ್ನ ತೆಗೆದ್ಬಿಟ್ಟು ಮತ್ತೆ ನೆಕ್ಸ್ಟ್ ವೀಕ್ ಬೇರೆ ಕಡೆ ಮಾಡ್ತೀವಿ ಅಷ್ಟೇ. ಈ ಬೀಜಕ್ಕೆ ಸಾವಿಲ್ಲ. ಅಂದ್ರೆ ಸರ್ ನಾವು ಈ ಜವಾರಿ ಬೀಜಗಳು ಸಾಂಪ್ರದಾಯಿಕ ಯಾವ್ದು ಬೆಳೆ ಬೀಜದ ನೋಡ್ಬೋದು, ಸಾವ ಇಲ್ರಿ. ಅದು ಚಿಗಿತೈತೆ. ಅದು ಒಣಗಿದ್ರು ಕೂಡ ದೊಡ್ಡ ಎಲೆ ಉದಿರ್ಬಿಟ್ಟು ಮತ್ತೆ ನಾವು ವಾಪಸ್ ನೀರು ಕಟ್ಟಿದ್ರೆ ಪುನಃ ಮತ್ತೆ ಚಿಗುರು ಹೊಡಿಯುತ್ತೆ. ಈ ಗಿಡದ ವಿಶೇಷತೆ ಮತ್ತೆ ಚಿಗುರು ಹೊಡಿಯುತ್ತೆ ಸರ್. ನಾವು ಕೆಡಿಸ್ಬೇಕಾದಂತೆಲ್ಲ ಮುಂದುವರ್ಸ್ಬೇಕಂದ್ರೆ ಸರ್. ಹೌದು, ಕೆಡಿಸ್ಬೇಕನ್ನೋ ಅಗತ್ಯತೆ ಇಲ್ಲ ಸರ್. ಇವೆಲ್ಲ ಇತ್ಲದಾಗ ಅಥವಾ ಎಲ್ಲೋ ಹಳೆ ಮನೆಯಾಗ ಇಟ್ಕೊಂತಿದ್ರು ಒಂದು ಬೀಜನ. ಹೌದು. ಅಲ್ಲಿ ಒಂದು 50-100 ಕಾಯಿ ಸಿಗುತ್ತೆ. ಈಗ ಇದು ಒಂದು ಬೀಜ ಎಷ್ಟು ಕಾಯಿ ಸಿಗ್ಬೋದು ಸರ್? ಈ ಬೀಜ ನೀವು ಒಂದು ಮನೆಯಲ್ಲಿ ಒಂದು ಬಕೆಟಲ್ಲೋ ಒಂದು ಮಣ್ಣೆಲ್ಲ ಹಾಕಿ ಬೆಳೆಸಿದ್ರೆ ಸುಮಾರು ಒಂದೇ ಒಂದು ಬೀಜ ನಿಮ್ಮ ಮನೆಗೆ 25ರಿಂದ 30 ಕಾಯಿಗಳನ್ನು ಕೊಡುತ್ತೆ. ನಿಮ್ಮ ಮನೇಲಿ ಬೆಳ್ಕೊಂಡ್ರೆ 1 ವರ್ಷಕ್ಕೆ ಆಗೋಷ್ಟು ಕಂಟಿನ್ಯೂ ಬಿಡ್ತೈತೆ. 1 ವರ್ಷ ಆಗಸ್ಟ್? ಹೌದೌದು. ಒಂದು 50-100 ಕಾಯಿವರೆಗೆ ಸಿಗುತ್ತೆ. ತಾರಸಿ ತೋಟ, ಕೈ ತೋಟ ಮನೆಯಲ್ಲಿ ಮಾಡ್ಕೊಂಡ್ರೆ ನೀವು ಕಂಟಿನ್ಯೂ ಬಿಡುತ್ತೆ. ಅದಕ್ಕೇನು ವಿಶೇಷ ಆರೈಕೆ ಬೇಕಾಗಲ್ಲ, ಏನಿಲ್ಲ, ಅವಶ್ಯಕತೆ ಇಲ್ಲ ಸರ್. 15 ಗುಂಟೆದಲ್ಲಿ ಎಷ್ಟು ಕ್ವಿಂಟಲ್, ಎಷ್ಟು ಟನ್ ಆಗಿರ್ಬೋದು? ಇದು ನಾವು ಟನ್ ಲೆಕ್ಕದಲ್ಲಿ ಮಾರಲ್ರಿ. ಕ್ಯಾರಿ ಬ್ಯಾಗಲ್ಲಿ ಸುಮಾರು ಒಂದು ಕ್ಯಾರಿ ಬ್ಯಾಗಲ್ಲಿ 25ರಿಂದ 30 ಕಾಯಿ ಹಿಡಿತೇವೆ. 2 ಡಜನ್ ಲೆಕ್ಕ ಕ್ಯಾರಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗಲ್ಲಿ ತುಂಬ್ತೀವಿ. ಆ ಒಂದು ಕ್ಯಾರಿ ಬ್ಯಾಗಿ ಸುಮಾರು 250ರಿಂದ 300 ರೂಪಾಯಿ ಮಾರ್ತೈತೆ ಮಾರ್ಕೆಟಲ್ಲಿ. ಬೇಡಿಕೆ ತಕ್ಕಂತೆ ನಾವು ಅರ್ಧ ತುಂಬಿ ಕಳಿಸ್ತೀವಿ. ವಾರದಲ್ಲಿ 2 ಬಾರಿ ಕಳಿಸ್ತೀವಿ. ವಾರದಲ್ಲಿ 2 ಬಾರಿ ಕಳಿಸ್ತೀವಿ. ಎಲ್ಲಿ ಕಳಿಸ್ತೀರಿ ಸರ್? ಗದಗ, ಹುಬ್ಬಳ್ಳಿ ಮಾರ್ಕೆಟಿಗೆ ಕಳಿಸ್ತೀವಿ ನಾವು. ಅವರೇ ಬಂದು ಹೊಲಕ್ಕೆ ಬಂದು ಅವರೇ ಹಾಕೊಂಡು ಹೋಗ್ತಾರೆ. ನಾವು ಯಾರು ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಕೂಡ ಇಲ್ಲ. ಅವರೇ ಬರ್ತಾರೆ ಸರ್, ಅವರೇ ಕಟಾವ್ ಮಾಡ್ಕೊಂತಾರೆ, ಅವರೇ ಹೋಗ್ತಾರೆ. ಕಟಾವ್ ನಾವೇ ಮಾಡ್ತೀವಿ ಮನೆಯವರೇ. ಏನು ಲೇಬರ್ಗಳು ಜಾಸ್ತಿ ಬೇಕಾಗಿಲ್ಲ. ಕಟಾವ್ ಮಾಡಿ ನಾವೇ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ. ಅವರೇ ಬಂದು ವಾಹನದಲ್ಲಿ ಹಾಕೊಂಡು ಹೋಗ್ತಾರೆ ಸರ್. ಒಂದು ಬೇಡಿಕೆ ಇರುವಂಥ ಒಂದು ಫಿಕ್ಸ್ಡ್ ಪ್ರೈಸ್ ಇರ್ತೀರಿ. ಆ ಪ್ರೈಸ್ ಹಾಕಿದ್ರೆ ನಾವು ಅವ್ರಿಗೆ ಕಳಿಸ್ತೀವಿ. ಇಲ್ಲ ಬೇರೆ ಮಾರ್ಕೆಟಿಗೆ ಕಳಿಸ್ತೀವಿ ನಾವು. ಆ ಥರ ಅವ್ರಿಗೆ ದೂರ ಬೆಂಗಳೂರಿಗೆ ಅಂದ್ರೆ ನಾವು ಟ್ರಾವೆಲ್ ಪ್ರಾಬ್ಲಮ್ ಇರೋದ ಕಳಿಸಿಲ್ಲ. ಮೊದಲು ಬಳ್ಳಾರಿ ಕಳಿಸಿದ್ವಿ, ಹೊಸಪೇಟೆಯಲ್ಲಿ ಕಳಿಸಿದ್ವಿ. ಇದು ನಮ್ಗೆ ಹುಬ್ಬಳ್ಳಿ, ಗದಗ ನಿಯರ್ ಬೈ ಇರೋದ್ರಿಂದ ಮತ್ತು ಮಾರ್ಕೆಟ್ ಸೂಕ್ತ ದರ ಇರೋದನ್ನ ಇಲ್ಲೇ ಕಳಿಸ್ತಾ ಇದ್ದೀವಿ ಸರ್. ಈಗ ನಮಗೆ ಬೇಡಿಕೆ ಬಂದರೆ ಬೆಂಗಳೂರಿಗೆ ಕಳಿಸ್ತೀವಿ ನಾವು. ಸರ್, ಈಗ ನಮ್ಮ ಯೂಟ್ಯೂಬಿಂದ ನೋಡ್ತಾರೆ ಸರ್. ಅವ ನಮಗೆ ಬೇಕಂತ ಕೇಳಿದಾಗ ಪ್ರತಿನಿತ್ಯ ನಮಗೆ ಇಷ್ಟು ಕಾಯಬೇಕು, ನೀವು ಒಂದು ಯಾವ್ದಾರ ಬಸ್ಗೆ ಇಡ್ರಿ ಅಂದ್ರೆ ಪೂರೈಸ್ತೀವಿ. ಅಂದ್ರೆ ಯಾರ ಕೈ ಸರಿಯಾಗಿದ್ರೆ ಪೂರೈಸ್ತೀವಿ. ಹಂಗೇನಿಲ್ಲ. ನಮ್ಗೆ ಬೇಡಿಕೆ ಬಂತಂದ್ರೆ ಅದಕ್ಕೆ ಸ್ಪಂದಿಸ್ತೀವಿ ಮತ್ತು ನಮ್ಮ ಕಡೆಯಿಂದ ಪೂರೈಕೆಯನ್ನು ಮಾಡ್ತೀವಿ ಸರ್. ಇದು ಬೀಜ ನಿಮ್ಮ ಹೌದು, ಖರ್ಚಿಲ್ಲ. ಗೊಬ್ಬರ ಕಡಿಮೆ? ಗೊಬ್ಬರನು ಮನೆಯಲ್ಲಿ ಕುರಿ ಇದಾವ, ದನಗಳಿದಾವ. ಕುರಿ ಮತ್ತು ಕೊಟ್ಟಿಗೆ ಗೊಬ್ಬರ ನಾವು ಬಳಸ್ತೀವಿ ಇವತ್ತಿಗೆ. ಅದು ಖರ್ಚು ಕಡಿಮೆ ಅದ ಸರ್? ಹೌದೌದು. ಲಾಭ ಸರ್? ನಾವು ಲಾಭ ತಿಂಗಳಿಗೆ ಕಡಿಮೆ ಅಂದ್ರೆ ಒಂದು 10ರಿಂದ 15 ಸಾವಿರ ಇನ್ಕಮ್ ಇದೆ ಇದು. 15 ಗುಂಟೆದಲ್ಲಿ ಸರ್? ಹೌದು. ನೀವು 30 ಬ್ಯಾಗಿಗೆ 300 ರೂಪಾಯಿದಂಗೆ ಲೆಕ್ಕ ಹಾಕಿರಿ ವಾರದಲ್ಲಿ. 30 ಬ್ಯಾಗಿಗೆ 300? ಮತ್ತು 9 ಸಾವಿರ ಸರ್ ಒಂದು ವಾರಕ್ಕೆ. ತಿಂಗಳಿಗೆ 9 32 ಸಾವಿರ ಆಗುತ್ತೆ ಸರ್ ಒಂದು ತಿಂಗಳಿಗೆ. ಸರ್ಕಾರಿ ನೌಕರ ಸಂಬಳ ತೆಗಿಬೋದು ಇದ್ರೊಳಗೆ. ಜಾಣತನದಿಂದ ಬೆಳೆದಿದ್ದೆ ಆದ್ರಿ.
ಸರ್ ಒಬ್ಬ ಸರ್ಕಾರಿ ನೌಕರ ಸಿಗಬೇಕಾದ ಒಂದು ಇದು ಪಗಾರನ ಇದರಲ್ಲೇ ಇದರಲ್ಲಿ ತೆಗಿಬೋದು ಸರ್ ನಾವು ಕಲ್ಪಟ್ಲೆಕಾಯಿ ಅಂತ. ತೆಗಿಬೋದು. ಸರ್ ಏನು ಕಲ್ಪಟ್ಲೆಕಾಯಿ ಅಂತನೋ ಇದಕ್ಕೆ ಬೇರೆ ಏನೇ ಹೆಸರು? ಪಡವಲಕಾಯಿ ಅಂತಾರೆ, ಕಲ್ಪಟ್ಲಕಾಯಿ ಅಂತ ಹಿಂದಕ್ಕೆಲ್ಲ ಕಲ್ಲು ಕಟ್ತಿದ್ರು, ಆ ಕಾರಣಕ್ಕೆ ಕಲ್ಪಟ್ಲಕಾಯಿ ಅಂತ ಕರೀತಾರೆ. ಅದು ಕಲ್ಲು ಕಟ್ಟಿದ್ರೆ ನೇರವಾಗಿ ಬೆಳೆಯುತ್ತೆ ಅನ್ನೋ ಜನರಲ್ಲಿ ಮನೋಭಾವನೆ ಇದೆ. ಅದು ಅವಶ್ಯಕತೆ ಇಲ್ಲದೆ ನೇರವಾಗಿ ಬೆಳೆಯುತ್ತೆ. ನೇರವಾಗಿ ಬೆಳೆ ಅಂದ್ರೆ ಹಾಕಿದ್ರೆ ಸಹಜವಾಗಿ ನೇರವಾಗಿ ಬೆಳೆಯುತ್ತೆ. ನೇರ ಅಂದ್ರೆ ಸ್ಟ್ರೇಟ್ ಆಗಿ ಹೋಗುತ್ತೆ. 5 ಫುಟ್ ಮಟ್ಟ ಉದ್ದವಾಗಿರ್ತೈತಿ. ಆ ಕಾರಣಕ್ಕೆ ಅದಕ್ಕೆ ಕಲ್ಪಟ್ಲಕಾಯಿ ಅಂತ ಕರೀತಾರೆ ಆಡು ಭಾಷೆಯಲ್ಲಿ. ಸರ್ ಇದು ನಿಮ್ಮ ತಲಾಂತರಿಂದ? ಹೌದು. ಅಥವಾ ನೀವೇನಾದ್ರ? ನಮ್ಮ ದೊಡ್ಡಪ್ಪರು ಅಂದ್ರೆ ಈಗ ಒಂದು 2 ತಲೆಮಾರುಗಳಿಂದ ನಮ್ಮ ಮನೇಲಿ ಈ ಬೀಜ ಐತ್ರಿ. 2 ತಲೆಮಾರು ಸರ್? ಹೌದು. ಮೊದಲು ಅಲ್ಲಿ ನಮ್ಮ ಊರ ಹತ್ರ ಅಲ್ಲಿ ಒಂದು 10 ಗುಂಟೆ ತೋಟ ಅಲ್ಲಿ ಬೆಳಿತಿದ್ವಿ. ಅದ ನಂತರ ನಾವು ಇಲ್ಲಿ ಬೆಳಿತಿದ್ವಿ. ಇದೇನು ಶಿಫ್ಟ್ ಮಾಡ್ತೀರಾ ಸರ್ ಇವತ್ತು ಈ ತೋಟ ನೆಕ್ಸ್ಟ್ ಇಲ್ಲ ಹಂತವಾಗಿ ನಾವು ಬೇರೆ ಮಾಡ್ಕೊಂತ ಹೋಗ್ತೀವಿ. ಇದು ಹುಲ್ಲು ಬೆಳಿತು, ಮತ್ತೆ ನೆಕ್ಸ್ಟ್ ಕ್ರಾಪ್, ಮತ್ತೆ ನೆಕ್ಸ್ಟ್ ಜಮೀನು. ಸರ್ ಡ್ರಿಪ್ನೇ ಬೆಸ್ಟ್ ಅಂತೀರಾ? ಡ್ರಿಪ್ ಇದಕ್ಕಿಂತ ಅದ್ಭುತ. ಡ್ರಿಪ್ ಇದಕ್ಕಿಂತ ಅದ್ಭುತ ಇಳುವರಿ ಬರ್ತದೆ. ಜಾಸ್ತಿ ನೀರು ಕೇಳಲ್ಲ, ಕಡಿಮೆ ನೀರು ಬೇಕಾಗುತ್ತೆ. ಕಡಿಮೆ ನೀರು ಸರ್? ಹೌದು. ಡ್ರಿಪ್ ಚೆನ್ನಾಗಿರುತ್ತೆ. ಇದಕ್ಕೆ ಡ್ರಿಪ್ ಮಾಡಿದ್ರೆ ಅದು ಬೆಸ್ಟ್ ಆಪ್ಷನ್. ಸರ್ ನೀವು ನೋಡಿದ್ರೆ ಇದು ಜವಾರಿ, ಆಮೇಲೆ ಇದನ್ನ ಡ್ರಿಪ್ ಮಾಡಿದ್ರೆ ಇನ್ನೂ ಬೆಸ್ಟ್ ಅಂತೀರಿ. ಆಮೇಲೆ ನೀವೇನು ಗೊಬ್ಬರನೇ ಇಲ್ಲ ಅಂತೀರಿ ಸರ್. ಇದು ಈಗಿನ ಅಂದ್ರೆ ಹಳೇ ತಲೆಮಾರಿನ ಬೀಜನ ಇವತ್ತಿನ ತಾಂತ್ರಿಕವಾಗಿ ಬೆಳೆದ್ರೆ ಇನ್ನೂ ಬೆಸ್ಟ್ ಅಂದಂಗೆ ಆಯ್ತು ಸರ್ ನೀವು ಹೇಳೋದು. ಈ ಬೀಜ ಹೊರಗಡೆ ಸಿಗೋದೇ ಇಲ್ಲ ಸರ್. ಸಿಗೋದೇ ಇಲ್ಲ ರೀ ಮಾರ್ಕೆಟಲ್ಲಿ? ಇಲ್ಲ, ಬೇಕಾದ್ರೆ ಕೇಳಿ ನೋಡ್ರಿ, ಯಾರು ಕೇಳ್ರಿ. ಈ ಬೀಜಗಳು ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ. ಇದ್ರ ಇನ್ನೊಂದು ವರ್ಷ ಬರುತ್ತೆ. ಈ ಥರ ವೈಟ್ ಬರಲ್ಲ ರೀ. ಮಾರ್ಕೆಟಲ್ಲಿ ಸಿಗೋ ಬೀಜ ಇದೆ, ಗ್ರೀನ್ ಬರುತ್ತೆ, ಗೆರೆಗಳು ಬರ್ತವೆ ಅದ್ರ ಮೇಲೆ. ಅದು ಉದ್ದ ಬರಲ್ಲ, ಸೈಜ್ ಕಡಿಮೆ ಬರ್ತದೆ. ಇದು ಎಷ್ಟು ಹೈಟ್ ಹಾಕಿರ್ತಾರೆ ಅಷ್ಟು ಉದ್ದನ ಬರಲ್ಲ. ಇದು ಎಷ್ಟು ಹೈಟ್ ಹಾಕಿದ್ರೆ ಅಷ್ಟು ಉದ್ದ ಬರುತ್ತೆ. ಅದರಲ್ಲಿ ಅದಕ್ಕೆ ಮಾರ್ಕೆಟಲ್ಲಿ ಬೇಡಿಕೆ ಇಲ್ಲ. ಹಸಿರು ಕಲರ್ ಬರ್ತಾರೆ, ಅದಕ್ಕೆ ಮಾರ್ಕೆಟಲ್ಲಿ ಬೇಡಿಕೆ ಇಲ್ಲ. ಇದಕ್ಕೆ ಮಾರ್ಕೆಟಲ್ಲಿ ಬೇಡಿಕೆ ಇದೆ ಸರ್. ಇದು ಎದಕ್ಕೆ ಬರ್ಬೋದು ಊಟಕ್ಕೆ? ಇದು ಔಷಧಿಯ ಗುಣ ಜಾಸ್ತಿ ಇದೆ. ಮಧುಮೇಹ ಇರತಕ್ಕಂಥವ್ರು ಇನ್ನು ಜಾಸ್ತಿ ಶುಗರ್ ಪೇಷಂಟಿಗೆ ಸರ್. ಅದಕ್ಕೆ ಆಮೇಲೆ ಬಜೆಯಲ್ಲಿ ಆಮೇಲೆ ಇದರಿಂದ ಏನಂತಾರೆ, ಅದು ಸಾಂಬಾರ್ ಟೈಪ್ ಮಾಡಿ ಜ್ಯೂಸ್ ಟೈಪ್ ಮಾಡ್ತಾರೆ. ಅದನ್ನು ಜ್ಯೂಸನ್ನು ಮಾಡ್ತಾರೆ? ಹೌದು ಸರ್, ಹೌದು. ಇದು ಎಲ್ಲದರಲ್ಲಿ ಕಾಂಬಿನೇಷನ್ ಆಗುತ್ತೆ. ಯಾವುದ್ರ ಸಾಂಬಾರಿಗೆ, ಪಲ್ಯಕ್ಕೆ, ನೀವು ಸ್ವೀಟ್ ಜೊತೆಗೆ, ಆಮೇಲೆ ಬೇಕ್ರಿಗಳಲ್ಲಿ ಕೇಕ್ಗಳ ಮೇಲೆ ಬಳಸ್ತಾರೆ. ಆಮೇಲೆ ಇದು ಸರ ಗೋಬಿ ಮಂಚೂರಿ ಮೇಲೆ ಕಟಾವು ಮಾಡಿ ಹಾಕ್ತಾರೆ. ಅದನ್ನು ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಸಲಾಡ್ಗಳಲ್ಲಿ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಬಳಸ್ತಾರೆ. ದೊಡ್ಡ ಮಾಲ್ಗಳಲ್ಲಿ ಇದಕ್ಕೆ ತುಂಬ ಬೇಡಿಕೆ ಐತಿ ಸರ್. ಒಂದ್ಸರಿ ಕಟಾವು ಮಾಡಿದ್ರೆ ಎಷ್ಟು ದಿನ ಇಡ್ಬೋದು ಇದನ್ನು? ಇದು 1 ವಾರ ಇಡ್ಬೋದು ಸರ್ ಮನ್ಯಾಗ. 1 ವಾರ? ಯಾವುದೇ ಫ್ರಿಜ್ ಇಲ್ದೇ 1 ವಾರ ಇಡ್ಬೋದು. ಏನು ಬಾಡಲ್ಲ, ಏನಾಗಲ್ಲ, ಒಣಗಲ್ಲ. ಯಾವಾಗಲೂ ಹಸಿರಾಗಿರುತ್ತೆ? ಯಾವಾಗಲೂ ಹಸಿರಾಗಿರುತ್ತೆ. ಇದೇನು ಕೊಳೆ ಅಂತದಲ್ಲ, ಕೆಡೋಂಥದ್ದಲ್ಲ, ಹಂಗೆ ಇರ್ತದೆ. 1 ವಾರ ಇಡ್ಬೋದು ನೀವು, ಏನಿಲ್ಲದೇ ಸರ್. ಈಗ ನೀವು ಹೇಳಿದ್ರೆ ಅಜ್ಜ ಅಮ್ಮ ನೀವು ಈ ಕೃಷಿ ಮಾಡ್ತೀರಿ, ಹೆಂಗೆ ಅನ್ಸುತ್ತೆ ಸರ್ ಈ ಕೃಷಿ ರೀ? ಈ ಕೃಷಿಯಲ್ಲಿ ಖುಷಿ ಇದೆ ರೀ, ಆದರೆ ಶ್ರಮ ಬೇಕು. ಶ್ರಮ ಇಲ್ಲಿ ಬಂಡವಾಳ ಏನಂದ್ರೆ ಶ್ರಮನೇ ಬಂಡವಾಳ. ನಾವು ಎಷ್ಟು ಶ್ರಮ ಹಾಕ್ತೀವಿ ಅಷ್ಟು ಲಾಭ ಐತಿ. ಶ್ರಮ ಆಗಲಿಲ್ಲ ಅಂದ್ರೆ ಲಾಭ ಮಾಡೋದಾಗಿರ್ಬೋದು, ಮಾರ್ಕೆಟ್ ಕಳಿಸೋದಿರ್ಬೋದು, ಶ್ರಮ ಬಿಡುತ್ತೆ. ಈ ಕೃಷಿ ಸ್ವಲ್ಪ ಶ್ರಮದಾಯಕ, ಹಾಗಾಗಿ ಲಾಭದಾಯಕ ಇದೆ, ಶ್ರಮವನ್ನು ಬಿಡುತ್ತೆ. ಅಷ್ಟೇ ಶ್ರಮ ಬೇಕು. ಈ ಅಂದ್ರ ಹಾಕೋದೇ ಸ್ವಲ್ಪ ಶ್ರಮ ಮತ್ತು ವೆಚ್ಚದಾಯಕ. ಅದನ್ನು ಬಿಟ್ಟರೆ ಉಳಿದಂತೆ ಯಾವುದು ವೆಚ್ಚದಾಯಕನಿಲ್ಲ. ನಮಗೆ ಒಂದು 50,000 ಈ ಕಟ್ಟಿಗೆ ಅಂದ್ರ ರೆಡಿ ಮಾಡಬೇಕಾದ್ರೆ ವೆಚ್ಚ ಬರುತ್ತೆ. ನಮ್ಮ ಹೊಲದಲ್ಲೇ ನಾವು ಕಟ್ಟಿಗೆಗಳನ್ನು ಜೋಡಿಸ್ಕೊಂಡ್ರೆ ಅದು ಕಾಸ್ಟ್ಲೆಸ್ ಆಗುತ್ತೆ. ನಾವು ಸಾಂಪ್ರದಾಯಿಕ ಇದರಲ್ಲಿ ಬಳಸಿದ್ವಿ. ಈ ಬಿದಿರಿನ ಕಂಬಗಳನ್ನ ಅಷ್ಟೇ ತಂದಿದ್ವಿ ನಾವು. 5 ರೂಪಾಯಿಗೆ ಒಂದು ಈ ಥರ ಒಂದು ತಂದರೆ ಇದು ಸುಮಾರು 5 ವರ್ಷಗಳು ಬರ್ತಿದ್ದು. 5 ವರ್ಷ? ಹೌದು, 5 ವರ್ಷ ಬರುತ್ತೆ. ಕೆಳಗಡೆ ಇದು ಕೊಳಿಬಾರ್ದು ನೀರಲ್ಲಿ ಅಂತಂದೇಳಿ ಸುಟ್ಟು ವೇಸ್ಟ್ ಆಯಿಲೆಲ್ಲ ಎದ್ದುಬಿಟ್ಟು ನಾವು ಹಾಕಿರ್ತೀವಿ. ಹಾಕಿ ಸುತ್ತಿ ಬಕೆಟಲ್ಲಿ ಎದ್ದುಬಿಟ್ಟು ಇದರಲ್ಲಿ ಇಟ್ಟಿರ್ತೀವಲ್ಲ, ಅದು ನೀರು ಹಿಡಿಯೋದಿಲ್ಲ, ಕೆಳಗಡೆ ಕಂಬ ಕೆಡೋದಿಲ್ಲ. ಹಾಗಾಗಿ ಕಂಬ 5 ವರ್ಷಗಳು ಬರ್ತಾವೆ. ದೀರ್ಘಕಾಲ ಬಾಳಿಕೆ ಬರ್ತವೆ ಕಂಬ. ಉಳಿದಂತೆ ಅಡ್ಡ ಹಾಕಂತ ವೇಸ್ಟ್ ಕಟ್ಟಿಗೆ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಕಟ್ಟಿಗೆ ನಾವು ಬಳಸ್ಕೊಂಡಿವಿ ಸರ್. ಈ ಥರ ಹೂವು ಚಿಗುರು ಎಲ್ಲ ಕಂಟಿನ್ಯೂ ಇರ್ತೈತೆ ರೀ. ಕಂಟಿನ್ಯೂ ಇರ್ತೈತೆ. ಇದು ಲಾಸ್ಟ್ ಕ್ರಾಪ್ ಕಡಿಮೆ ಇದೆ, ಕೊನೆ ಇಲ್ಲ. ಇವಾಗಲೂ ಇವತ್ತು ನೀರು ಹಾಕಿ ಬೆಳೆಸಿದ್ರೆ ಅಥವಾ ಗೊಬ್ಬರ ಕೊಟ್ಟರೆ, ನಮ್ಮ ಕೃಷಿ ಇಲಾಖೆ ಮಣ್ಣು ಪರೀಕ್ಷೆ ಮಾಡಿ ಏನು ಹೇಳಿರಲ್ಲ, ಆ ಪ್ರಕಾರ ನಾವು ಗೊಬ್ಬರ ಕೊಟ್ಟರೆ ಮತ್ತೆ ನಾಳೆಗೆ ಚಿಗುರು ಹೊಡಿತೀವಿ. ಮತ್ತೆ ಚಿಗುರು ಹೊಡಿತೀವಿ? ಹೌದು. ಸರ್ ಈ 15 ಗಂಟೆ ಎಷ್ಟು ಆದಾಯ ತೊಗೊಂಡ್ರು ಇದು? ಸದ್ಯ ಈಗ 1.5 ಲಕ್ಷದಿಂದ 2 ಲಕ್ಷದವರೆಗೆ ಆದಾಯ ತೊಗೊಂಡಿವಿ ಈ ಕ್ರಾಪಲ್ಲಿ. ಬರೀ ಸರ್, ಹಂಗಂದ್ರೆ ಬೇರೆ ಬೆಳೆಗೆ ಹೋಲಿಸಿದ್ರೆ 15 ಗಂಟೆ ಏನು ಬರಲ್ಲ ನಮಗೆ? ಹೌದು, ಏನು ಬರಲ್ಲ. ಬಟ್ ಇದು ಲಾಭದಾಯಕ ಇದೆ. ಮಾರುಕಟ್ಟೆ ಇದರಲ್ಲಿ ಏನಿದೆ ಅಂದರೆ ಮಾರುಕಟ್ಟೆ ಬೇಡಿಕೆಗೆ ಅನುಗುಣವಾಗಿ ಬೆಳಿಬೇಕು. ಅತಿ ಹೆಚ್ಚು ಬೆಳೆದ್ರೆ ವೇಸ್ಟ್ ಆಗುತ್ತೆ, ಕೇಳಲ್ಲ. ನಮ್ಮ ಮಾರುಕಟ್ಟೆ ಬೇಡಿಕೆ ಅನುಗುಣವಾಗಿ ಬೆಳಿಬೇಕು. ಜಾಸ್ತಿ ಏರಲ್ಲಿ ಬೆಳಿಬೋದು, ಅಷ್ಟು ಮಾರುಕಟ್ಟೆ ಬೇಡಿಕೆ. ಸರ್ ಮಾರ್ಕೆಟ್ ನೀವೇ ಕಂಡ್ಕೊಂಡ್ರಿ? ಹಂಗಂದ್ರೆ ಹೌದೌದು,
ಅವ್ರಿಗೇನು ಬೇಡಿಕೆ ಇತ್ತು ಮಾರ್ಕೆಟಲ್ಲಿ ಪ್ರತಿ ವರ್ಷ ಈ 10 ವರ್ಷದಿಂದ ಈ ಅನುಭವದಿಂದ ಮಾರ್ಕೆಟ್ಗೆ ಏನು ಬೇಡಿಕೆ ಇದೆ ಆ ಬೇಡಿಕೆ ಅನುಗುಣವಾಗಿ ನಾವು ಕಟಾವು ಮಾಡಿ ಕಳಿಸ್ತೀವಿ. ಎಷ್ಟು ಬೀಜ ನಾಟಿ ಮಾಡಿರ್ತೀರಿ ಸರ್? ನಾವು ಸುಮಾರು ಒಂದು ಸಾಲಿಂದ ಸಾಲಿಗೆ ಒಂದು 100 ಬೀಜಗಳು ಹೋಗ್ತಾವೆ. ಒಂದು 100 ರೀ? ಹೌದು ಸರ್, ಹೌದು. ಒಂದು 100 ಬೀಜ ಹೋಗ್ತಾವೆ. ಅಂದರೆ ಎಷ್ಟು ಸಾಲ ಅದ ಸರ್? ಸುಮಾರು 20 ರಿಂದ 25 ಸಾಲ ಮೇಲೆ ಇದಾವೆ. 3 ಸಾಲ ಅಂದ್ರೆ ಒಂದು 2000 ಬೀಜ ಇಟ್ಟಿರಿ? ಹೌದು ಹೌದು ಹೌದು. ಇದೊಂದು ಅದ್ಭುತ ಸರ್. ಇದು ನಮ್ಮದೇ ಮನೆಯಲ್ಲಿ ಸಾಂಪ್ರದಾಯಿಕ ಬೀಜಗಳನ್ನು ನಾವು ಬಳಕೆ ಮಾಡೋದ್ರಿಂದ ಬೀಜದ ಕೊರತೆ ನಮ್ಗೆ ಕಾಡಲ್ಲ. ನೋಡ್ರಿ ಸ್ನೇಹಿತರೆ, ಇವತ್ತು ಸಾಂಪ್ರದಾಯಿಕ ಬೆಳೆಗಳಿಗೆ ಹೆಚ್ಚಿನ ಒತ್ತು ಐತಂತ ನಾವು ಎಲ್ಲೆಲ್ಲಿ ಕೇಳ್ತೀವಿ. ಆದರೆ ಇವತ್ತು ಅಂಥ ಸಾಂಪ್ರದಾಯಿಕ ಬೀಜಗಳನ್ನು ಇಟ್ಟು ಸಂರಕ್ಷಣೆ ಮಾಡಿ ಅದರಲ್ಲಿಂದ ಒಂದು ಒಳ್ಳೆಯ ಆದಾಯ, ಅಂದರೆ ಜೀರೋ ಖರ್ಚು, ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ನಮಗೆ ಒಳ್ಳೆ ಆದಾಯ ಅಂತ. ಅವ್ರು ಏನಂತಾರೆ ಸರ್, ಒಂದು ವಾರದಲ್ಲಿ ನಾವು 10,000 ನಾವು ಇದು ಮಾಡ್ತೀವಿ. ಸುಮಾರು ಒಂದು ತಿಂಗಳಿಗೆ ಒಂದು ಸ್ಯಾಲ್ರಿ ನಾವು ಎಲ್ಲೋ ಬೆಂಗಳೂರು ಎಲ್ಲೋ ಒಂದು ಸಿಟಿಗೆ ಹೋದ್ರೆ ಸುಮಾರು ಒಂದು 10, 20, 30 ಸಾವಿರ ಕೊಟ್ಟರೆ ಬರೀ ಟ್ರಾನ್ಸ್ಪೋರ್ಟ್ಗೋ ನಾವು ಬಾಡಿಗೆಗೋ ಇಲ್ಲದ ಒತ್ತಡ ಇದೆಲ್ಲ ಮೀರಿ ನಮಗೊಂದು ಒಳ್ಳೆಯ ಆದಾಯ ಕೊಡುವಂಥದ್ದು ಒಂದು ಈ ಕಲ್ಪಡ್ಲೆಕಾಯಿ. ಇದು ಸಾಂಪ್ರದಾಯಿಕ ಅಂದ್ರೆ ನಮ್ಮ ಜವಾರಿ ಬೀಜಗಳು ಹಿಂದೆ ಹಿರಿಯರ ಅಜ್ಜ ಮುತ್ತಜ್ಜ ಮಾಡಿದಂಥ ಒಂದು ಇಟ್ಟಂಥ ಬೀಜಗಳನ್ನು ನಾವು ಸಂರಕ್ಷಣೆ ಮಾಡಿಕೊಂಡು ಈಗ ಅದೇ ರೀತಿ ಅವ್ರು ಯಾವ ರೀತಿ ನಮ್ಗೆ ಹೇಳ್ಕೊಟ್ರೆ ಅದೇ ರೀತಿ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ನಿಮಗೆ ಯಾರಿಗಾದ್ರೂ ಇದು ಬೀಜ ಬೇಕಪ್ಪ ಅಂದ್ರೆ ಅವರು ಬೀಜನೂ ಕಳಿಸ್ತಾರೆ. ಜೊತೆಗೆ ಇವು ಕಾಯಬೇಕು ಅಂದರೆ ಈ ಮಾರ್ಕೆಟ್ಗೆ ನಾವು ಇಲ್ಲ ನಮ್ಗೆ ಇಷ್ಟು ಬೇಕು, ಇಷ್ಟು ಬೇಡಿಕೆ ಅನ್ಸಾರ ಅಂತ ನೀವೇನು ಅಡ್ವಾನ್ಸ್ ಹೇಳಿದ್ರೆ ಅಡ್ವಾನ್ಸ್ ಕೊಟ್ರೆ ಅವ್ರಿಗೆ ಇವು ಬೀಜನೂ ಕೊಡ್ತಾರೆ ಮತ್ತು ಈ ಕಾಯಿಪಲ್ಲೆ ತರಕಾರಿನ ಕಳಿಸ್ತಾರೆ ಅಂತ ಹೇಳ್ತಾ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ತೆ ಸರ್. ನಮಸ್ತೆ.